ಹಲೋ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಹಸ್ಬೆಂಡಿಗೆ ಕಾಲಿಗೆ ಮತ್ತೆ ಟ್ರೀಟ್ಮೆಂಟ್ಗೆ ಅಂತ ಹೋಗಬೇಕು ದೊಡ್ಡಬಳ್ಳಾಪುರಕ್ಕೆ. ಸೊ ಬೆಳಗ್ಗೆನೇ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಅಜ್ಜಿನೂ ಮನೇಲಿ ಇದ್ದಿದ್ದರಿಂದ ಅಜ್ಜಿಗೆ ಬಾ ಹೇಳಿ ಹೊರಟ್ವಿ. ಹೋಗಬೇಕಾದ್ರೆ ತುಂಬ ಚಳಿ ಇತ್ತು, ಯಾಕಂದರೆ ಬೆಳಗ್ಗೆನೇ ಮನೆ ಬಿಟ್ಟಿದ್ವಿ 7:30ಗೆಲ್ಲ. ಪೆಟ್ರೋಲ್ ಬೇರೆ ಇರಲಿಲ್ಲ. ಸೊ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕಿಗೆ ಬಂದ್ವಿ. ರೆಗ್ಯುಲರಾಗಿ ಈ ರೋಡಲ್ಲಿ ಓಡಾಡ್ತಿರೋದ್ರಿಂದ ಈ ನಡುವೆ ಇದೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ನ ಫಿಲ್ ಮಾಡಿಸ್ಕೊತಿದ್ದೀವಿ. ಪೆಟ್ರೋಲ್ ಬಂಕ್ ಫುಲ್ಲು ಗ್ರೀನರಿಯಿಂದ ಇದೆ. ಹೋದರೆ ತುಂಬ ಖುಷಿಯಾಗುತ್ತೆ ಗ್ರೀನರಿ ನೋಡಿ. ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ವೇನಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋ ಬಿಲ್ಡಿಂಗ್ ಇದು. ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲು. ತುಂಬ ವೈಡ್ ಏರಿಯಾದಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಫೈನಲಿ ಲೊಕೇಶನ್ಗೆ ರೀಚ್ ಆದ್ವಿ. ಇಲ್ಲಿ ತುಂಬ ಜನಕ್ಕೆ ಈ ಥರ ಲೆಗ್ ಇಂಜುರಿ, ಹ್ಯಾಂಡ್ ಇಂಜುರಿ, ಬೇರೆ ಏನೇ ಬೋನ್ ಫ್ರ್ಯಾಕ್ಚರ್ಸ್ ಆದ್ರೂ ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ತಿದ್ರು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ 2 years ಬ್ಯಾಕು ಫ್ರ್ಯಾಕ್ಚರ್ ಆಗಿತ್ತು ಅಂತ. ಆರ್ಥೋಪೆಟಿಕ್ ಹತ್ರ ತೋರಿಸಿದ್ವಿ, ಒಂಚೂರು ಚೇಂಜಸ್ ಇರಲಿಲ್ಲ. 15 days ಆದರೂ ತುಂಬ ಜನ ಸಜೆಸ್ಟ್ ಮಾಡ್ತಿದ್ರು ನೀವು ಮಲೆನಳ್ಳಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅದಾದಮೇಲೆ 15 days ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ನಾವು ಮಲೆನಳ್ಳಿಗೆ ಹೋದ್ವಿ. ಸೊ ಈ ಟೈಮು ಕೂಡ ನಾವು ಮತ್ತೆ ಮಲೆನಳ್ಳಿಗೆ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು, ತುಂಬ ಜಾಸ್ತಿ ಇಂಜುರಿ ಆಗಿದೆ ಅಂದರೆ ಅವರಿಗೆ 3 months ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರನ್ನ ಇಲ್ಲೇ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ನಾವು ತುಂಬ ಬೇಗ ಬಂದಿದ್ದರಿಂದ ಕುತ್ಕೊಂಡು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಇವ್ರು ನೋಡಿ ನನ್ನನ್ನು ಹೆಂಗೆ ಗುರಾಯಿಸ್ತಿದ್ದಾರೆ ಅಂತ ಸಖತ್ ಭಯ ಆಗೋಯ್ತಪ್ಪ ನನಗೆ. ನನ್ನ ತಮ್ಮ ಬಂದಿದ್ದ, ವಿಡಿಯೋ ಮಾಡಿಬಿಡ್ತಾರೆ ಅಂತ ಓಡೋಗಿದ್ದ, ಮತ್ತೆ ಬರ್ತಿದ್ದಾನೆ. ನೋಡಿ ಇವಂದೇನಾದರೂ ವಿಡಿಯೋ ಮಾಡಬೇಕು ಅಂದರೆ ಅವ್ನಿಗೆ ಇಷ್ಟನೇ ಆಗಲ್ಲ. ಹೆಂಗೆ ಕೈ ಕಟ್ಕೊಂಡು ಡೀಸೆಂಟಾಗಿ ಬರ್ತಿದ್ದಾನೆ ಅಂತ. ಇವನ ಜೊತೆನಲ್ಲಿ ನಮ್ಮ ಅಂಕಲ್ಲು ಬಂದಿದ್ದರು. ಸೊ 4 ಜನ ನಿಂತ್ಕೊಂಡು ಮಾತಾಡ್ತಿದ್ವಿ. ತುಂಬ ಬೇಗ ಹೋಗ್ಬಿಟ್ಟಿದ್ವಿ ನಾವು ಅವತ್ತು 8 o'clockಗೆಲ್ಲ. ಬಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದು 9 o'clockಲ್ಲಿ. ಟೋಕನ್ ಕಲೆಕ್ಟ್ ಮಾಡಬೇಕು. 8:30ಗೆ ಟೋಕನ್ ಕೊಡ್ತಾರೆ. ತುಂಬ ಬೇಗ ಹೋಗಿದ್ವಿ. ಇವಂದು ಯಾವಾಗಲಾದರೂ ವಿಡಿಯೋ ಮಾಡ್ತೀನಿ ಅಂದರೆ ಈ ಥರ ಮುಖ ಮುಚ್ಕೊಂಡ್ಬಿಡ್ತಾನೆ. ತುಂಬ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಟ್ರೀಟ್ಮೆಂಟ್ಗೆ ಅಂತ ಬಂದಿರ್ತಾರೆ. ಟೋಕನ್ ತೊಗೊಳ್ಳೇಬೇಕು. ವಿತೌಟ್ ಟೋಕನ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಲ್ಲ. ನಾನು ಹೋಗೋ ಅಷ್ಟೊತ್ತಿಗಾಗಲೇ ಒಂದು 10 members ಟೋಕನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು. ನಮಗೆ ಒಂದು 6 ಟೋಕನ್ ಸಿಕ್ತು. ಒಂದು 2-3 members ಟಿಫನ್ಗೋಸ್ಕರ ಹೋಗಿದ್ರು. ಆ ಗ್ಯಾಪಲ್ಲಿ ಟೋಕನ್ ಕೊಡೋಕ್ಕೆ ಶುರು ಮಾಡಿದರು. ಸೊ ನನಗೆ 6th ಟೋಕನ್ ಸಿಕ್ತು. ಹೆಣ್ಮಕ್ಳಿರೋ ಕಡೆ ಜಗಳ, ಜಗಳ ಇರೋ ಕಡೆ ಹೆಣ್ಮಕ್ಳು ಅನ್ನೋಂಗೆ ಇಲ್ಲೂ ಕೂಡ ಜಗಳ ನಡೀತಿತ್ತು. ಅಲ್ಲೇ ಯಾವುದೋ ಊರು ಹೇಳಿದ್ರು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿರೋ ತುಂಬ ಜನ ಹೇಳಿದ್ದಾರೆ ಬೇಗ ಕ್ಯೂರ್ ಆಗುತ್ತೆ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಆರ್ಥೋಪೆಟಿಕ್ ಹತ್ರ ಹೋದರೂ ಒಂಚೂರು ಚೇಂಜಸ್ ಇರಲಿಲ್ಲ. ಇಲ್ಲಿ ಬಂದು 15 daysಗೆ ಚೇಂಜಸ್ ಗೊತ್ತಾಯಿತು ನಮಗೆ. ಸೊ ಆಂಟಿನೂ ಈ ಊರು ಪಕ್ಕದಲ್ಲೇ ಇರೋದ್ರಿಂದ ಆಂಟಿನೂ ಹೇಳ್ತಿರ್ತಾರೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಅಂತ. ನೋಡಿ ಇವರು ಟ್ರೀಟ್ಮೆಂಟ್ ಸೆಟಪ್ ಹಿಂಗಿದೆ. ಟ್ರೀಟ್ಮೆಂಟ್ ರೂಮ್ ಈ ಥರ ಕಾಣಿಸುತ್ತೆ. ಯಾರೂ ಬಂದಿರಲಿಲ್ಲ ಇನ್ನು. ಎಂಟಿ ರೂಮ್ ಅಲ್ವಾ, ನಾನು ಶೂಟ್ ಮಾಡ್ತಾ ಇದ್ದೆ ಹೆಂಗೆ ಕಾಣುತ್ತೆ ಅಂತ ನಿಮಗೆಲ್ಲ ತೋರಿಸೋಣ ಅಂತ. ಅವ್ರಿಗೇನು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ನನಗೆ ಟೋಕನ್ ಸಿಕ್ಕಿದ್ರಿಂದ ಆಂಟಿ ಮನೆಗೆ ಹೋಗ್ಬಿಟ್ಟು ಬಂದುಬಿಡೋಣ ಒಂದು 5 minutes ಅಂತ ಹೇಳ್ಬಿಟ್ಟು ಹೋದೆ. ಆಂಟಿ ದೋಸೆ ಎಲ್ಲ ಮಾಡಿದ್ದೀನಿ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ದೋಸೆ ಎಲ್ಲ ರೆಡಿ ಮಾಡಿಕೊಟ್ರು ನನಗೆ ತಿನ್ನೋದಕ್ಕೆ. ಆ್ಯಕ್ಚುಲಿ ಅಜ್ಜಿಗೆ ಕೂಡ ಹುಷಾರಿರಲಿಲ್ಲ, ಬಿಟ್ಟು ಬರೋಕ್ಕೆ ಭಯ ಆಗ್ತಿತ್ತು. ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ ನಾವು. ಕರ್ಕೊಂಡು ಹೋಗ್ಬೇಕಿಲ್ಲ ಅಮ್ಮನ್ನ. ಎಲ್ಲಿಗೆ? ಹಾಸ್ಪಿಟ್ಲಿಗೆ. ಸ್ವೀಟ್ ಏನು ತಿಂತಾ ಇಲ್ಲ? ನಿನ್ನೆ ಒಂದೇ ಒಂದು ಒಬ್ಬಟ್ಟು ತಿಂದಿತ್ತು. ಅದು ಇಷ್ಟೇ ಆಗಲ್ಲ, ಚಿಕ್ಕದು. ನನ್ನ ಹಸ್ಬೆಂಡ್ ನನ್ನ ಜೊತೇಲಿ ಬಂದಿರಲಿಲ್ಲ, ಅವ್ರು ಅಲ್ಲೇ ಕೂತಿದ್ರು. ಇನ್ ಕೇಸ್ ಟೋಕನ್ ಹತ್ರ ಬಂದರೆ ನಾನು ನಿಂಗೆ ಕಾಲ್ ಮಾಡ್ತೀನಿ, ಬೇಗ ಬಂದುಬಿಟ್ರೆ ಆಯಿತು, ನೀನು ಹೋಗು ಆಂಟಿನ ಮಾತಾಡ್ಸ್ಕೊಂಡು ಬಾ ಅಂತ ಅಂದರು. ಸರಿ ಆಯಿತು ಅಂತ ಆಂಟಿ ಮನೆಗೆ ಹೋದರೆ ಆಂಟಿ ದೋಸೆ ಮಾಡಿದ್ದೀನಿ
ತಿಂದ್ಬಿಡು ಒಂದೇ ಒಂದು ಅಂತ ಅಂದರು. ನಾನು ಟಿಫನ್ ಮುಗಿಸಿದ್ದೆ, ಸ್ಟಿಲ್ ನನ್ನ ದೋಸೆ ತಿಂದು ತುಂಬ ದಿವಸ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದೇ ಒಂದು ತಿನ್ಕೊಂಬಿಡೋಣ ಈ ಗ್ಯಾಪಲ್ಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ದೋಸೆ ಹಾಕ್ಸ್ಕೊಂಡೆ ಗೈಸ್. ಅಷ್ಟೊತ್ತಿಗೆ ಫೋನ್ ಮಾಡಿಬಿಟ್ರು, ಅಮ್ಮ ಟೋಕನ್ ಬರ್ತಿದೆ ನಮ್ಮದು ನೆಕ್ಸ್ಟು ಬಂದ್ಬಿಡು ಅಂತ. ಸರಿ ಆಯಿತು ಅಂತ ಬರೀ ಒಂದು ಹಾಫ್ ದೋಸೆ ತಿಂದೆ ಅಷ್ಟೇ. ಆಂಟಿ ಬೈತಾಯಿದ್ರು, ನೀನು ಮುಂಚೆನೇ ಬರೋದಕ್ಕೆ ಮುಂಚೆ ಕಾಲ್ ಮಾಡಿ ಹೇಳಿದರೆ ನಾನು ಹಾಕಿ ಇಟ್ಟಿರ್ತಿದ್ದೆ, ಇವಾಗ ಹಾಕೋದಕ್ಕೆ ಟೈಮ್ ಹೋಯ್ತು ಅಂತ. ಸೊ ನಾನು ಸ್ವಲ್ಪ ಮಾತ್ರ ದೋಸೆ ತಿಂದ್ಕೊಂಡು ಆಂಟಿ ಮನೆಯನ್ನು ಬಿಟ್ಟು ಹೋದರೆ ಇನ್ನು ಟೋಕನ್ ನಂಬರ್ 2 ಹೋಗಿತ್ತು. ಬಾಯ್. ಈ ಸ್ಟೋರಿ ನಿಮ್ಗೆ ಹೇಳಲೇಬೇಕು ಇದ್ರದ್ದು. ಆಂಟಿ ಮನೆಯಿಂದ ಹೋದೆ ನಾನು, ಇದು ಹಿಂದೆನೇ ಓಡಿ ಬರ್ತಾಯಿತ್ತು. ನನಗೆ ಭಯನೂ ಆಗ್ತಿತ್ತು, ಇದು ಎಲ್ಲಿ ಕಚ್ಬಿಡುತ್ತೋ ಅಂತ. ಇನ್ ದ ಸೇಮ್ ವೇ ಅಯ್ಯೋ ಪಾಪ ಅಂತಲೂ ಅನಿಸ್ತಿತ್ತು. ಕುತ್ಕೊಂಡಿದ್ರೆ ಕುತ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ, ಕೈ ತಿಕ್ಕೊಂಡ್ರು ನನ್ನ ತಲೆ ಮೇಲೆ ಇಡು ಅಂತ ಅದು ಹೇಳ್ತಾನೆ ಇತ್ತು. ನೋಡಿ ಹೆಂಗೆ ಎಳಿತಿದೆ ಕೈನ. ಪ್ಯಾಂಪರ್ ಮಾಡ್ತಿದ್ರು, ಅದಕ್ಕೆ ತುಂಬ ಇಷ್ಟ ಆಗ್ತಿತ್ತು, ನೀಟಾಗಿ ಪ್ಯಾಂಪರ್ ಮಾಡಿದೆ. ಆ್ಯಕ್ಚುಲಿ ನಂಗೆ ನಾಯಿ ಅಂದರೆ ಇಷ್ಟ, ನಾನು ಒಂದು ಸ್ವಲ್ಪ ಪ್ಯಾಂಪರ್ ಮಾಡಿದೆ. ಹೋಗುತ್ತೆ ಇವಾಗ ಹೋಗುತ್ತೆ ಆವಾಗ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ, ಕಡೆಗೂ ಇದು ಹೋಗಲೇ ಇಲ್ಲ. ನೋಡಿ ಇಷ್ಟೆಲ್ಲ ಪ್ಯಾಂಪರ್ ಮಾಡಿದ್ರು ಹೋಗಿಲ್ಲ. ನನಗೆ ಫೈನಲ್ ಏನನ್ನಿಸ್ತು, ಇದಕ್ಕೇನು ಕೊಟ್ಟಿಲ್ಲ ಅಂದರೆ ಮೇ ಬಿ ಹೋಗಲ್ಲ ಇದು ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋದೆ, ಬಿಸ್ಕೆಟ್ ತೊಗೊಂಡೆ, ಇದಕ್ಕೆ ಹಾಕಿದೆ ನಾನು ತಿನ್ನಲಿ ಅಂತೇಳಿ, ಪಾಪ ಹಶ್ವಾಗಿರಬೇಕು ಅಂತ. ಅಂಗಡಿಯವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಇದಕ್ಕೆ ಗೊತ್ತಾಗ್ಬಿಡುತ್ತೆ ಯಾರು ನಂಗೆ ಬಿಸ್ಕೆಟ್ ಕೊಡ್ತಾರೆ, ಯಾರು ನಂಗೆ ಊಟ ಕೊಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ, ಅವ್ರ ಹತ್ರ ಮಾತ್ರ ಹೋಗೋದು ಅಂತ. ನನಗೆ ಅದೇ ಶಾಕಿಂಗ್ ಅನಿಸಿದ್ದು. ಎಷ್ಟು ಜನ ಇದ್ದರು ಗೊತ್ತಾ ಅಲ್ಲಿ, ಯಾರ ಹತ್ರನೂ ಹೋಗಿಲ್ಲ. ಈವನ್ ನನ್ನ ಹಸ್ಬೆಂಡ್ ಹತ್ರನೂ ಹೋಗಿಲ್ಲ, ಇದು ನನ್ನ ಹತ್ರನೇ ಕೂತಿತ್ತು. ನಾನು ಹೋಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ, ಬಟ್ ಇದು ಹೋಗ್ತಾನೆ ಇರಲಿಲ್ಲ. ಲಾಸ್ಟಲ್ಲಿ ಅದಕ್ಕೆ ತೊಗೊಂಡೋಗಿ ಬಿಸ್ಕೆಟ್ ಹಾಕಬೇಕಾದ್ರೆ ಗೊತ್ತಾಯಿತು, ಇದು ಗೊತ್ತಾಗಿದೆ ನಾನೇ ಬಿಸ್ಕೆಟ್ ಕೊಡೋದು ಅಂತ. ನೋಡಿ ಅಷ್ಟು ಜನ ಇದ್ದಾರೆ, ಒಬ್ಬರ ಹತ್ರನಾದರೂ ಹೋಗ್ಬಾರ್ದಾ, ನನ್ನ ಹತ್ರನೇ ಇರಬೇಕಾ ಇದು. ಸರಿ ಆಯಿತು ಅಂಥೇಳಿ ಕರ್ಕೊಂಡೋಗಿ ಒಂದು ಬಿಸ್ಕೆಟ್ ತೊಗೊಂಡು, ಆ್ಯಕ್ಚುಲಿ ಬಿಸ್ಕೆಟ್ ಕೊಡಬಾರ್ದು ನಾಯಿಗೆ, ಅದು ಒಳ್ಳೇದಲ್ಲ ಪಾಪ. ಬೇರೆ ಆಪ್ಷನ್ ಇರಲಿಲ್ಲ, ನಾನು ಕೊಟ್ಟಿಲ್ಲ ಅಂದರೆ ಅದನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಒಂದು ಬಿಸ್ಕೆಟ್ ತೆಗೆದ್ಬಿಟ್ಟು ಅದಕ್ಕೆ ಕೊಟ್ಟೆ. ಅದು ಬಿಸ್ಕೆಟ್ ತಿಂದ್ಬಿಟ್ಟು ಹೋಗಿದ್ದು ನಮಗೆ ಬಾಯ್ ಮಾಡೋಕ್ಕೆ ಸಮೇತ ಬಂದಿಲ್ಲ ಗೈಸ್. ನಾನು ಹುಡುಕ್ತಾ ಇದ್ದೀನಿ, ಎಲ್ಲೋಯ್ತು ಅದು ನಾಯಿ ಅಟ್ಲೀಸ್ಟ್ ಅದನ್ನು ಲಾಸ್ಟ್ ಟೈಮ್ ನೋಡ್ಕೊಂಡು ಹೋಗೋಣ ಅಂತ. ಬಿಸ್ಕೆಟ್ ತಿಂದಿದ್ದೆ ಲಾಸ್ಟು. ನಾವು ಒಳಗಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಅದು ಕಾಣೆ ಆಗೋಗಿತ್ತು. ನಮ್ಮದು ಟ್ರೀಟ್ಮೆಂಟ್ ಎಲ್ಲ ಮುಗ್ದಿತ್ತು, ಮನೆಗೆ ಹೊರಡೋಣ ಅನ್ನೋಷ್ಟೊತ್ತಿಗೆ ಆಂಟಿ ಬಂದಿದ್ದರು ಮಧುನ ನೋಡ್ಕೊಂಡು ಹೋಗೋಕ್ಕೆ ಅಂತ. ಇಬ್ಬರು ಸೇರ್ಕೊಂಡು ನನ್ನ ಟೀಸ್ ಮಾಡ್ತಾಯಿದ್ರು. ನೀರು ಬಾಟ್ಲ್ ತಂದಿಲ್ಲ ಇವಳು, ಆದರೆ ಮೈಕು ಅದು ಇದು ಎಲ್ಲ ತೊಗೊಂಡ್ಬಂದ್ಬಿಟ್ಟಿದ್ದಾಳೆ ಇವಳು, ವಿಡಿಯೋ ಶೂಟ್ ಮಾಡೋದಕ್ಕೆ ಏನು ಬೇಕೋ ಅದನ್ನು ಮಾತ್ರ ಅಂತ ಇಬ್ಬರು ಟೀಸ್ ಮಾಡಿಕೊಂಡು. ಆಂಟಿ ಒಂದಷ್ಟು ಥಿಂಗ್ಸ್ ತಂದಿತ್ತು, ಹಣ್ಣು ತರಕಾರಿ ಎಲ್ಲ, ಅದನ್ನೆಲ್ಲ ತೊಗೊಂಡು ಮನೆ ಕಡೆ ಹೊರಟು ಬಂದ್ವಿ. ಲಾಸ್ಟ್ ಟೈಮು ಅಂಕಲ್ ಹತ್ರ ಎಳ್ನೀರು ಕುಡ್ದಿದ್ವಿ ಅಬ್ಬಿ ಜೊತೆ ಬಂದಾಗ ಅಂತ ಹೇಳ್ಬಿಟ್ಟು, ಈ ಸತಿನೂ ಈ ಅಂಕಲ್ ಹತ್ರನೇ ಎಳ್ನೀರು ಕುಡಿಯೋಣ ಅಂತ ಹೇಳಿ ಹೋದ್ವಿ. ನೋಡಿದ್ರೆ ಅಲ್ಲಿ ಫುಲ್ಲು ಬಲ್ತಿರೋ ಎಳ್ನೀರಿತ್ತು. ನಾನು ಅದನ್ನು ಅಬ್ಸರ್ವೇ ಮಾಡಿಲ್ಲ, ಮನೆಗೆ ತೊಗೊಂಬಂದ್ಮೇಲೆ ಗೊತ್ತಾಗ್ತಿದೆ ಅದು ಫುಲ್ಲು ಕಾಯಿ ಎಳ್ನೀರು ಕೊಟ್ಟಿದ್ದಾರೆ ಅಂಕಲ್ವು ಅಂತ. ಐ ಆಮ್ ಸೋ ಡಿಸಪಾಯಿಂಟೆಡ್ ದಿಸ್ ಟೈಮ್. ಇದೆಲ್ಲ ತೊಗೊಂಡು ಮತ್ತೆ ಮನೆ ಕಡೆ ಬಂದ್ವಿ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಇದೇ ಥರ ಸಪೋರ್ಟ್ ಮಾಡ್ತೀರಿ, ನನ್ನ ಪ್ರೀವಿಯಸ್ ವೀಡಿಯೋಸ್ಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ತೀರಿ. ನಾನು ಆದಷ್ಟು ಹೊಸ ರೆಸಿಪೀಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್ ಬಾಯ್.